ಹಾಂ ಹೇಳು ಮಗ. ಈಗ ತಾತ ಹೇಗಿದ್ದಾರೆ ರಾಹುಲ್? ಪರವಾಗಿಲ್ಲ ಮಗ, ಇನ್ನೂ ರೆಸ್ಟಲ್ಲೇ ಇದ್ದಾರೆ. ನಮ್ಮ ಡೆಮೋನ ಟೀಮಲ್ಲಿ ಮಿಕ್ಕವರೆಲ್ಲ ನೋಡಿದ್ರ? ಎಲ್ಲರೂ ನೋಡಿದ್ರು, ಎಲ್ರಿಗೂ ಇಷ್ಟ ಆಯಿತು. ಅಪ್ರೂವಲ್ಗೆ ಟ್ರೈ ಮಾಡೋದು ಇನ್ನು ನಿನ್ನ ಕೈಯಲ್ಲೇ ಇದೆ. ಡಾಕ್ಯುಮೆಂಟ್ಸ್ ರೆಡಿನಾ? ಡಾಕ್ಯುಮೆಂಟ್ಸಾ? ತಾತ ಈ ಕಂಡೀಷನಲ್ಲಿ ಇರೋವಾಗ ನಾನು ಡಾಕ್ಯುಮೆಂಟ್ಸ್ ಹೇಗೆ ಕೇಳಿ ಹೇಳು? ಮತ್ತೆ PA ಫೋನ್ ಮಾಡಿದ್ರಲ್ಲ ಆನ್ಲೈನಲ್ಲೇ ಕಳಿಸಿ ಅಂತ, ಏನು ಮಾಡೋದೀಗ? ನನಗದೇ ಅರ್ಥ ಆಗ್ತಿಲ್ಲ ಮಗ. ಒಂದು ಕೆಲಸ ಮಾಡು, ನೀನು ಫೋನ್ ಸ್ವಿಚ್ ಆಫ್ ಮಾಡು. ನನಗೆ ಕಾಲ್ ಬಂದರೆ ನಾನೇನೋ ಹೇಳಿ ಮ್ಯಾನೇಜ್ ಮಾಡ್ತೀನಿ. ಓಕೆ? ಸರಿ, ಓಕೆ. ಬಾಯ್ ರಾಹುಲ್. ಇಷ್ಟು ಹೊತ್ತು ಈ ಕೆಳಮಟ್ಟದ ಜನ ಇವ್ರ ಲೆವೆಲ್ಗೆ ಮಾತಾಡ್ತಾ ಇದ್ದಿದ್ದನ್ನ ನೋಡಿ ನಾನು ಸುಮ್ಮನೆ ಇದ್ದೆ. ಕೊನೆಗೂ ಇವ್ರ ಬುದ್ಧಿನ ಇವ್ರು ತೋರಿಸ್ಬಿಟ್ರು. ಅವಿದ್ಯಾವಂತನ್ನ ಕರ್ಕೊಂಡು ಬಂದು ನನ್ನ ರಾಹುಲ್ಗೆ ಮದುವೆ ಮಾಡಿಸ್ಬೇಕು ಅಂತ ನೀವೆಲ್ಲ ಸಂಚು ಮಾಡ್ತಿದ್ರೆ ಅದನ್ನ ನೋಡ್ಕೊಂಡು ಕೈ ಕಟ್ಕೊಂಡು ಕೂತಿರ್ತೀನಿ ಅಂತ ಹೇಗೆ ಅನ್ಕೊಂಡ್ರಿ? ಇನ್ನೊಂದು ಕ್ಷಣ ಕೂಡ ನನ್ನ ಕಣ್ಣು ಮುಂದೆ ನಿಂತಿದ್ರೆ ಸೆಕ್ಯೂರಿಟಿ ಕರೆಸಿ ಹೊರಗೆ ಹಾಕಿಸ್ತೀನಿ. ಬಾರಯ್ಯ ಬಾ. ಡ್ಯಾಡಿ, ನೀವು ನಡೆದಿರೋದ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಡಿ ಡ್ಯಾಡಿ. ನಡೆದಿರೋದೆಲ್ಲ ಯೋಚನೆ ಮಾಡಬೇಕಾಗಿರುವಂಥದ್ದೇ ಆಗಿರುವಾಗ ನಮ್ಮ ಮನೇಲಿ ಜಗಳ ಯಾಕೆ ಅಂತ ಬಿಟ್ಬಿಡುವಂತೆ ತೇಜ. ಮ್ಯಾಮ್ ಬಗ್ಗೆ ನಿಮಗೂ ಗೊತ್ತಲ್ಲ ಡ್ಯಾಡಿ. ಸರ್ಸು ವಿಷಯ ಮಾತಾಡಿದ್ರೆ ಸರ್ಸು ಅಲ್ಲ, ನಿಮ್ಮ ಮೇಡಮೇ ಸಮಸ್ಯೆ. ಅಹಂಕಾರ ಅನ್ನೋ ರೋಗ ಬಂದ್ಬಿಟ್ಟಿದೆ ನಿಮ್ಮ ಮೇಡಮ್ಗೆ. ಭಾವನವ್ರೆ, ಆಗಿದ್ದಾಯ್ತು, ಎಲ್ಲ ಮರ್ತ್ಬಿಡಿ ಅಂತ ಹೇಳೋಕ್ ಬಂದ್ರ? ಈಗಾಗ್ಲೇ ನಿಮ್ಮ ಮಧ್ಯೆ ಇರೋ ಮನಸ್ತಾಪ ಸಾಕು. ಏನೋ ತಿಳಿದೇ ಆಗಿದ್ದನ್ನ ಮನ್ಸಲ್ಲಿ ಇಟ್ಕೋಬೇಡಿ ಅಂತ ಹೇಳಕ್ ಬಂದೆ. ಯಾರಿಗೆ ತಿಳಿಯಲ್ಲ ಅಂತಿದ್ದೀರಾ ನೀವು? ಆ ನಂಬರ್ 1ಗ ಅವಳಿಗೆಲ್ಲ ಗೊತ್ತು. ಯಾರು ಏನನ್ನೋದು ಗೊತ್ತು. ಯಾರ ಸಹಾಯದಿಂದ ಅವಳು ಈ ಸ್ಥಾನಕ್ಕೆ ಬಂದಿದ್ದಾಳೆ ಅಂತಾನೂ ಗೊತ್ತು. ಯಾರು ಮಾಡಿರೋ ತಪ್ಪಿಂದ ಸರಸು ಅನಾಥಳಾದ್ಲೋ ಅದೂ ಗೊತ್ತು. ಆದ್ರೆ ಒಪ್ಕೊಳ್ಳೋದಕ್ಕೆ ಅಹಂ ಅಡ್ಡ ಬರ್ತಾ ಇದೆ. ಅದಕ್ಕೆ ಎಲ್ರ ಮುಂದೆ ಬಂದು ಕಿರ್ಚಾಡಿ ಪರಿಸ್ಥಿತಿನ ತನಗೆ ಬೇಕಾದಾಗ ಬದಲಾಯಿಸೋದ್ಲು. ಮ್ಯಾಮ್ಗೆ ನೀವಂದ್ರೆ ತುಂಬಾ ರೆಸ್ಪೆಕ್ಟ್ ಇದೆ ಡ್ಯಾಡಿ. ಎಲ್ಲಿದೆ ರೆಸ್ಪೆಕ್ಟು? ಯಾವುದೋ ಪುಸ್ತಕದ ಒಳಗಡೆ ನವಿಲ್ಗರಿ ಕೂಡಿಟ್ಟ ಹಾಗೆ ಭದ್ರವಾಗಿಟ್ಟಿದ್ದಾಳ. ನವಿಲ್ಗರಿ ಮರಿ ಇಡುತ್ತೆ ಅಂತ ಚಿಕ್ಕವರಿದ್ದಾಗ ನಂಬ್ಕೊಂಡು ಹಾಳೆ ಮಧ್ಯೆ ಇಡ್ತಾ ಇದ್ವಿ. 2 ವರ್ಷ ಬಿಟ್ಟು ನೋಡಿದ್ರು ಅಲ್ಲಿ ಏನೂ ಆಗ್ತಿರ್ಲಿಲ್ಲ. ಅದೊಂದೇ ಇರ್ತಾ ಇತ್ತು. ನಿಮ್ಮ ಮೇಡಮ್ ನನಗೆ ಕೊಡೋ ರೆಸ್ಪೆಕ್ಟ್ ಕೂಡ ಅಷ್ಟೇ. ನವ್ಯನ್ ನೋಡೋಕಂತ ಬಂದಾಗ ಅನ್ಯೋನ್ಯವಾಗಿರೋ ಹಾಗೆ ನಟಿಸ್ಬೇಕು ಅಂದ್ರು. ಆಗ ಮಾತ್ರ ನಟಿಸ್ದೆ ಅಂತ ನೀವು ಅನ್ಕೊಂಡ್ರಿ. ಮಕ್ಕಳು ಇಷ್ಟಿದ್ದಾಗಿಂದ ನಟಿಸ್ತಾನೇ ಇದ್ದೀನಿ. ಅತಿಥಿಗಳಿಗಾಗಿ, ಸಮಾಜಕ್ಕಾಗಿ, ಸಭ್ಯತೆಗಾಗಿ, ಸಂಸ್ಕಾರಕ್ಕಾಗಿ. ಮನ್ಸನ್ನ ಕಲ್ಲು ಮಾಡಿಕೊಂಡು ಒಳ್ಳೆ ಗಂಡನ ಹಾಗೆ ನಟಿಸ್ತಾನೆ ಬಂದಿದ್ದೀನಿ. ಅಲ್ಲ ಅಂತೀರಾ? ನಿಮ್ಮ ಮಧ್ಯೆ ಈ ಮನಸ್ತಾಪ ಇನ್ನೂ ಹೆಚ್ಚಾಗಬಾರ್ದು ಅಂತಾನೆ ಪ್ರತಿದಿನ ನಾನು ದೇವ್ರ ಕೈ ಮುಗಿತಾನೆ ಇದ್ದೀನಿ. ಆದ್ರೆ ಈ ರೀತಿ ಮತ್ತೆ ನಿಮ್ಮ ಮಧ್ಯೆ ಮನಸ್ತಾಪ ಹೆಚ್ಚಾಯ್ತು. ನಾನು ಈ ಮನಸ್ತಾಪದ ಬಗ್ಗೆ ನೊಂದ್ಕೊಳ್ಳಲ್ಲ ಅತ್ತಿಗೆ ಅಮ್ಮ. ಈ
ದೂರನ ನಾನೇ ಸೃಷ್ಟಿ ಮಾಡ್ಕೊಂಡೆ. ಅವಳಿಂದಾಗಿ ನನ್ನ ಸ್ನೇಹಿತ ದೂರ ಆದ. ತಂಗಿ ಹಾಗಿದ್ದು ಉಮಾ ಪ್ರಾಣನೇ ಬಿಡ್ಬೇಕಾಗಿ ಬಂತು. ಅವ್ರ ಮಕ್ಕಳು ಅನಾಥರಾದ್ರು. ಮೊದಲನೇ ಸ್ಥಾನಕ್ಕೆ ಬೆಲೆ ಕೊಟ್ಟು ನನ್ನ ದೃಷ್ಟಿಯಲ್ಲಿ ಕೊನೆ ಸ್ಥಾನದಲ್ಲಿ ನಿಂತಿರೋ ಆಕೆನ ಅಲ್ಲೇ ನಿಲ್ಸಿದ್ದೀನಿ. ಅದೀಗ ಮುಗ್ದೋಗಿರೋ ಚರಿತ್ರೆ. ಆದ್ರೆ ಆ ತಪ್ಪನ್ನ ನಾನು ಈಗಲೂ ಸರಿ ಮಾಡ್ಕೊಳ್ದೆ ಹೋದ್ರೆ ನನ್ನ ದೃಷ್ಟಿಯಲ್ಲಿ ನನ್ನ ಸ್ಥಾನ ಇನ್ನಷ್ಟು ಬಿದ್ದು ಹೋಗುತ್ತೆ. ಇವತ್ತು ಈ ಮನೆಯಲ್ಲಿ ನನ್ನ ಮತ್ತು ನನ್ನ ಸ್ಥಾನದ ಬಗ್ಗೆ ಪ್ರಶ್ನೆ ಮಾಡಿದ್ಲು. ಎಲ್ರ ಮುಂದೆ ನನ್ನ ಮರ್ಯಾದೆನ ತೆಗೆದ್ಲು. ನಾನ್ ತಗೊಂಡಿರೋ ನಿರ್ಣಯಕ್ಕೆ ಬೆಲೆನೇ ಇಲ್ಲ ಅಂತಂದ್ಲು. ಅವಳಿಗೋಸ್ಕರ ನಾನ್ ನನ್ನ ತಂದೆನೇ ದೂರ ಮಾಡ್ಬೇಕಾಗಿ ಬಂದ್ರು ಮನ್ಸನ್ನ ಗಟ್ಟಿ ಮಾಡ್ಕೊಂಡು ಸುಮ್ಮನಾದೆ. ಕೊನೆಗೆ ನಾನೇನಾಗ್ಬೇಕು ಅನ್ಕೊಂಡಿದ್ದಾಳೆ? ನನ್ನನ್ನು ನಾನೇ ಅಪರಾಧಿ ಅಂತ ನೋಡೋ ಸ್ಟೇಜ್ಗೆ ತಂದಿರ್ತಾಳ? ನನ್ನನ್ನೇ ನಾನು ಜೀವನ ಪೂರ್ತಿ ಕ್ಷಮಿಸ್ಕೊಳಕ್ ಆಗದಿರೋ ದುಸ್ಥಿತಿಗೆ ತರ್ತಾಳ? ಅಂಥ ಪರಿಸ್ಥಿತಿ ಬಂದಿದ್ದ ದಿನ ನನಗೂ ಈ ಮನೆಗೂ ಋಣ ಮುಗ್ದ ಹಾಗೆ. ಸರ್, ಏನೋ ಮೇಡಮ್ ಅವರು ತುಂಬಾ ಎಮೋಷನಲ್ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಇವತ್ತು ಬಂದವರು ನಿಜವಾಗ್ಲೂ ದುಡ್ಡುಗೋಸ್ಕರನೇ ಬಂದಿದ್ದು. ನಿಮ್ಮ ಒಳ್ಳೆತನನ ಎನ್ಕ್ಯಾಶ್ ಮಾಡ್ಕೊಳಕ್ ಬಂದಿದ್ರು. ಅದಕ್ಕೆ ಮೇಡಮ್ ಸೀರಿಯಸ್ ಆಗಿದ್ದು ಸರ್. ಇಷ್ಟಕ್ಕೂ ಮೇಡಮ್ ಬಗ್ಗೆ ನಿಲ್ಸಯ್ಯ. ಯಾರ ಬಗ್ಗೆ ಯಾರಿಗೆ ಹೇಳ್ತಾ ಇದೀಯಾ? ನೀನು ನನಗ್ ಸಲಹೆ ಕೊಡ್ತಾ ಇದೀಯಾ? ನೀನು ನಿನ್ ಮೇಡಮ್ಗೆ PA, ನನಗ್ ಸಲಹೆ ಕೊಡೋನಲ್ಲ. ಹೋಗಿ ಅವಳು ಭಜನೆನ ಮಾಡ್ಕೋ. ಅದೇ ನಿನ್ ಕರ್ಮ. ಅಷ್ಟು ಬಿಟ್ಟು ನನಗೆ ಸಲಹೆ ಕೊಡ್ಬೇಡ. ಹಾಗಲ್ಲ ಸರ್, ಸರ್ಸು ಕೂಡ ಏಯ್! ಮನೆಯಲ್ಲಿ ಲೈಸೆನ್ಸ್ ರಿವಾಲ್ವರ್ ಇದೆ. ಬುಲೆಟ್ ಮುಗಿಯೋ ತನಕ ಶೂಟ್ ಮಾಡ್ತೀನಿ. ಸರಸು ಬಗ್ಗೆ ಇನ್ನೊಂದು ಮಾತಾಡ್ಬೇಡ. ಏನ್ ಗೊತ್ತು ನಿನ್ಗೆ? ನಿನ್ ಮೇಡಮ್ ಈ ಟೈಮಲ್ಲಿ ಯಾವ ಮೀಟಿಂಗ್ನಲ್ಲಿ ಇರ್ತಾರೆ ಅಂತ ಗೊತ್ತು. ಯಾವ ಟೈಮಲ್ಲಿ ಯಾರಿಗೆ ಅಪಾಯಿಂಟ್ಮೆಂಟ್ ಕೊಡ್ಬೇಕು ಅನ್ನೋದು ಗೊತ್ತು ಅಷ್ಟೇ. ಅದೇ ನಿನ್ ಡ್ಯೂಟಿ. ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಕೆಲವು ಸಂಸ್ಕಾರ ಇರಬೇಕು. ಯಾವ ಟೈಮಲ್ಲಿ ಹೇಗೆ ನಡ್ಕೋಬೇಕು ಅಂತ ಗೊತ್ತಿರಬೇಕು. ಯಾವಾಗ ಯಾರಿಗೋಸ್ಕರ ಸಮಯ ಕೊಡಬೇಕು ಅಂತ ಗೊತ್ತಿರಬೇಕು. ಮನುಷ್ಯ ಆಗಿ ಹುಟ್ಟಿದ ಮಾತ್ರಕ್ಕೆ ಹಕ್ಕುಗಳು ಅರ್ಹತೆಗಳು ಮಾತ್ರ ಇರೋದಲ್ಲ, ನೈತಿಕ ಬಾಧ್ಯತೆಗಳು ಇರಬೇಕು. ಅದೆಲ್ಲ ಅವಳ ಹತ್ರ ಇರುತ್ತೆ. ಇರೋಕ್ ಸಾಧ್ಯನೂ ಇಲ್ಲ. ಬಿಟ್ಟಿ ಸಲಹೆ ಕೊಡ್ಬೇಡ. ಕುಟುಂಬದ ವಿಷಯಕ್ಕೆ ಬಂದ್ರೆ ನಾನ್ ಸುಮ್ಮನೆ ಇರಲ್ಲ. ಹೋಗೋ. ಮಾವಯ್ಯ, ಚಿನ್ನಿಗೆ ಬಿಸ್ಕೆಟ್ಸ್ ಅಲ್ವೇನಮ್ಮ ತಂದಿದ್ದೀನಿ. ಅದಲ್ಲ ಮಾವಯ್ಯ, ನೀನು ಅತ್ತೆ ಇಬ್ರು ವಾಗ್ದೇವಮ್ಮನ್ ಮನೆಗೆ ಯಾಕೆ ಹೋಗಿದ್ರಿ ಮಾವಯ್ಯ? ಇವ್ರ ಮಾತಿಗೆ ನೀವು ಹೂ ಅನ್ನೋದೇನು? ನಮ್ ರಾಹುಲ್ಗೆ ಆ ಸರ್ಸುನ ತಂದ್ಕೊಡುದು ಅಂದ್ರೆ ಇದೇನ್ ಗೊಂಬೆ ಮದ್ವೆ ಅನ್ಕೊಂಡಿದ್ದೀರಾ? ಇದು ಮನುಷ್ಯರ ಮದ್ವೆ. ನಿನಗೇನಾದ್ರೂ ಒಳ್ಳೇದಾಗುತ್ತೇನೋ ಅನ್ನೋ ಆಸೆಯಿಂದ ಹೋದೆ ಸರ್ಸು. ಆದ್ರೆ ಆ ವಾಗ್ದೇವಿಗೆ ಅಹಂಕಾರ ಹೆಚ್ಚಾಗಿದೆಯೇ ಹೊರತು ಕಡಿಮೆ ಆಗಿಲ್ಲ. ಭಿಕ್ಷೆ ಹಾಕೋದಕ್ಕೆ ಕರೆದಿದ್ರು. ಆ ಭಿಕ್ಷೆನ ಅವ್ರ ಮುಖದ ಮೇಲೆ ಎಷ್ಟು ಬಂದಿದ್ದೀನಿ. ಅತ್ತೆ,
ಪ್ರಾರಂಭ ಮಾಡ್ತಿದಾರಲ್ಲ ಅಲ್ಲಿಗೆ ಹೋಗ್ತಿದ್ದಾರೆ ಅತ್ತೆ. ಮೊದ್ಲೇ ಅವರಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಲ್ವಾ? ನಾನು ಅವ್ರ ಜೊತೆಗೆ ಹೋಗ್ ಬರೋಣ ಅಂತ ಅನ್ಕೊಂಡಿದ್ದೆ. ನೀವ್ ಹೋಗು ಅಂದ್ರೆ ಮಾತ್ರ ಹೋಗ್ತೀನತ್ತೆ. ನನ್ ಮಾತ್ ಮೀರ್ದೇನೆ ಹೇಳ್ದಂಗೆಲ್ಲ ಕೇಳ್ತಿದ್ಯಲ್ಲ, ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಯಾಕೆ ಬೇಡ ಅಂತೀನಿ. ಹೋಗು. ಹೋಗ್ ಬರ್ತೀನತ್ತೆ. ನಾನೊಂದು ನಿರ್ಧಾರ ಮಾಡಿದ್ದೀನಮ್ಮ. ನಿನ್ನ ಆತ್ಮ ಇನ್ನು ಶಾಂತಿ ಇಲ್ಲದೆ ತಿರುಗ್ತಾ ಇದೆ ಅಂತ ನನಗೆ ಗೊತ್ತು. ಚಿತ್ರ ಚಿತ್ರ ಆಗಿರೋ ನಿನ್ನ ಕುಟುಂಬನ ನೋಡಿ ನಿನ್ನ ಆತ್ಮ ಎಷ್ಟು ದುಃಖ ಪಡ್ತಿದೆ ಅಂತನೂ ನಂಗೆ ಗೊತ್ತು. ಬೇಡಮ್ಮ, ಇನ್ನು ನಿನ್ಗೆ ಸಂಕಟ ಬೇಡ. ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡೋ ಜವಾಬ್ದಾರಿನ ಬೇರೆಯವ್ರ ಮೇಲೆ ಹಾಕ್ದೆ ನಾನೇ ನನ್ನ ಬೆನ್ ಮೇಲೆ ಹೊತ್ಕೋತೀನಿ. ಈ ಜಾಗದಲ್ಲಿ ನಿನಗೆ ಯಾವುದೇ ನ್ಯಾಯ ಸಿಗಲ್ಲ ಅಂತಾದ್ರೆ ನನಗೆ ಜಾಗನೇ ಬೇಡ. ಗೊತ್ತಿದ್ದು ಗೊತ್ತಿಲ್ದೇನೋ ನಿನ್ನ ಅತ್ತಿಗೆ ನಮ್ಮ ಸರಸುನ ನಿಮ್ಮ ರಾಹುಲ್ಗೆ ತಂದ್ಕೋತೀರಂತ ಪ್ರಶ್ನೆನ ಕೇಳಿದ್ಲು. ಇಷ್ಟು ವರ್ಷದ ನನ್ನ ಅನುಭವದಿಂದ ಹುಡ್ದಿರೋ ಪ್ರಶ್ನೆ, ಲೋಕಜ್ಞಾನನೇ ಗೊತ್ತಿಲ್ದಿರೋ ಆ ನಾಗಮಣಿ ಬಾಯಿಂದ ಈ ಪ್ರಶ್ನೆ ಬಂದ್ಬಿಡ್ತು. ನನಗ್ಯಾಕೆ ಈ ಯೋಚನೆ ಬರಲಿಲ್ಲ ಅಂತ. ಪಾಪ ಮಕ್ಕಳು ಏನೋ ಗೊತ್ತಿಲ್ಲದೆ ಹೀಗೆಲ್ಲ. ಸರ್ಕಾರ ಏನು ಅಂತ ನಿನಗೆ ಗೊತ್ತು. ನಿಮಗೂ ಇವನು ಏನು ಅಂತ ಗೊತ್ತಿಲ್ಲ. ನನ್ನ ಮುಂದೆ ನಿಂತಿರೋ ಈ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ಬೆಳೆಸಿದ ಮಗು ಅಲ್ಲ ಅವನು. ಸರ್ಕಾರ ಏನು ಮಾತಾಡ್ತಾ ಇದ್ದೀರಾ? ಅವನು ಎಲ್ಲಾದ್ರೂ ಚೆನ್ನಾಗಿರ್ಲಿ, ಇನ್ ಮುಂದೆ ನನ್ನ ಕಣ್ಗೆ ಕಾಣಿಸ್ಕೋಬಾರ್ದು. ಸರ್ಕಾರ ಏನ್ ಮಾತು ಹೇಳ್ತಾ ಇದ್ದೀರಾ? ಅವನ್ನ ಮನೆ ಬಿಟ್ಟು ಹೋಗು ಅಂದ್ರೆ ಎಲ್ಲಿ ಹೋಗ್ತಾನೆ ಇವನು? ಇವನು ನಿಮ್ಮ ಮಗ ಸರ್ಕಾರ. ಮಗನ್ನೇ ದೂರ ಮಾಡ್ತೀರಾ? ಈ ಹುಡುಗಿ ವಿಷ ಕುಡಿತೀನಿ ಅಂದಿದ್ದಕ್ಕೆ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡ್ ಬಂದಿದ್ದಾನಷ್ಟೇ. ಕೃಷ್ಣ ಬಾ ನೀನು. ಮೊದಲನೇ ಸಲ ನನ್ನ ದೇವ್ರು ನನ್ನ ಹತ್ರ ಏನೋ ಕೇಳ್ತಾ ಇದ್ದಾರೆ ಮೂರ್ತಿ ಅಣ್ಣ. ಪ್ರಾಣ ಬೇಕಾದ್ರೆ ಕೊಡ್ತೀನಿ. ನೀವ್ ಅಳ್ತಾ ಇದ್ದೀರಾ? ಇಲ್ಲ ಕಾರ್ತಿಕ್, ಏನೋ ಕಸ ಬಿದ್ದಿರ್ಬೇಕು. ನಿಮ್ಮಪ್ಪ ನೆನ್ಪಾದ್ರಾ? ತಾತ, ಅಪ್ಪನ ಬಗ್ಗೆ ನಮ್ ಸ್ಕೂಲಲ್ಲಿ ಕನ್ನಡದಲ್ಲಿ ಎಸ್ಸೆ ಬರೆಯೋಕೆ ಹೇಳಿದ್ದಾರೆ. ನನ್ಗೆ ಇಂಗ್ಲಿಷಲ್ಲಿ ಎಸ್ಸೆ ಬರೆಯೋಕೆ ಬರಲ್ಲ. ಸ್ವಲ್ಪ ಹೇಳ್ಕೊಡ್ತೀರಾ? ನಾನಾ? ಅಪ್ಪನ ಬಗ್ಗೆನಾ?
ಯಾಕೆ ನಗ್ತಿದ್ದೀರಾ ತಾತ? ಏನಿಲ್ಲಪ್ಪ, ನನ್ ಡ್ಯಾಡಿ ಅಂದ್ರೆ ನಿಮ್ಗಿಷ್ಟನಾ? ತುಂಬಾ ಇಷ್ಟ ಕಣಪ್ಪ. ಮತ್ತೆ ಚಿಕ್ಕಪ್ಪ ಅಂದ್ರೆ? ಮಕ್ಕಳು ಅಂದ್ರೆ ಯಾವ ತಂದೆಗೆ ಇಷ್ಟ ಇರಲ್ಲ ಹೇಳಪ್ಪ. ನನ್ ಡ್ಯಾಡಿ ಕೂಡ ನನ್ ಕಂಡ್ರೆ ತುಂಬಾ ಇಷ್ಟ. ಹೌದು, ಮಗ ಅಲ್ವಾ, ಅದಕ್ಕೆ ನೀನಂದ್ರೆ ತುಂಬಾ ಇಷ್ಟ. ನಿನ್ನಪ್ಪ ನನ್ನ ಮಗ ಅಲ್ವಾ, ಅದಕ್ಕೆ ನಿನ್ನಪ್ಪನೂ ನನಗೆ ತುಂಬಾ ಇಷ್ಟ. ಯಾಕೆ? ಯಾಕಂದ್ರೆ ಮಗ ಆಗಿದ್ದಕ್ಕೆ, ತಂದೆ ಆಗಿದ್ದಕ್ಕೆ. ಯಾವಾಗ್ಲೂ ಹಾಗೆ ಇಷ್ಟ ಇರುತ್ತಾ? ನಿನ್ನಪ್ಪ ನನ್ನ ಹಾಗಾದ್ರೂ ಆಗ್ಲೂ ಅಷ್ಟೇ ಇಷ್ಟಪಡ್ತೀನಿ. ಮತ್ತೆ ನಿಮ್ಮಪ್ಪ ಅಂದ್ರೆ ನಿಮ್ಗೆ ಯಾಕೆ ಇಷ್ಟ ಇಲ್ಲ ತಾತ? ಅವತ್ತು ಯಾರು ಅಂತ ಕೇಳಿದಕ್ಕೆ ರಿಟೈರ್ಡ್ ಫಾದರ್ ಅಂತ ಯಾಕೆ ಹೇಳಿದ್ರಿ ತಾತ? ತಾತ, ನೀವೇನು ಮಾತಾಡ್ತಾನೆ ಇಲ್ಲ. ಏನ್ ಮಾತಾಡ್ಲಿ ಹೇಳ್ ಮಗು, ನೀನ್ ಕೇಳಿರೋ ಪ್ರಶ್ನೆ ಚಿಕ್ಕದೆ, ಉತ್ತರ ಮಾತ್ರ ದೊಡ್ಡದು. ಎಲ್ರೂ ನನ್ನ ತಂದೆ ಹಾಗಿರಲ್ಲ, ಎಲ್ಲ ಮಕ್ಕಳು ನನ್ನ ಹಾಗೂ ಇರಲ್ಲ. ಮತ್ತೆ ಹೇಗಿರ್ತಾರೆ? ಒಬ್ರಿಗೋಸ್ಕರ ಒಬ್ರು ಹುಟ್ಟಿರೋ ಹಾಗಿರ್ತಾರೆ. ನಡೆಯೋದ್ ಕಲಿಯುವಾಗ ತಂದೆ ಮಗು ಕೈ ಹಿಡಿದು ನಡೆಸ್ತಾನೆ. ನಡೆಯೋಕ್ಕಾಗ್ದಿರೋ ಸ್ಥಿತಿಲಿ ತಂದೆ ಇದ್ದಾಗ ಆ ಮಗನೇ ಆಧಾರವಾಗಿ ನಿಂತು ತಂದೆನ ನಡೆಸ್ತಾನೆ. ತನ್ನ ಕಣ್ಣಿಂದ ಇಡೀ ಪ್ರಪಂಚನೇ ತೋರಿಸೋ ತಂದೆ ಕಣ್ಣು ಮಂಜಾದಾಗ ಮಗ ಕಣ್ಣಾಗ್ ನಿಂತು ಪ್ರಪಂಚನೇ ತೋರಿಸ್ತಾನೆ. ರೆಕ್ಕೆ ಮೂಡಿದ್ಮೇಲೆ ದೂರ ಹಾರು ಹೋಗೋ ಮಗಂಗೋಸ್ಕರ ರೆಕ್ಕೆನೆ ಮುರಿದಿದ್ರು, ದಿಕ್ಕಿಲ್ದಿರೋ ಸ್ಥಿತಿಲಿದ್ರೂ ಸರಿ, ಆ ತಂದೆ ಬಾಗ್ಲು ಮುಂದೆ ಕೂತ್ಕೊಂಡು ತನ್ನ ಮಗ ಯಾವಾಗ ತನ್ನ ನೋಡೋಕ್ ಬರ್ತಾನೋ ಅಂತ ಎದುರು ನೋಡ್ತಾ ಇರ್ತಾನೆ. ಪ್ರಪಂಚ ಎಲ್ಲ ನಿದ್ರೆ ಮಾಡ್ತಿರುವಾಗ ನಿನ್ನ ವಯಸ್ಸಲ್ಲಿರೋ ಮಗ ಬೆಚ್ಚಿಗೆ ರಗ್ ಹೊದ್ಕೊಂಡು ಮಲ್ಕೊಂಡಿದ್ರೆ ಆ ಮಗನ ನೋಡಿ ನಾನಿರೋ ಧೈರ್ಯದಿಂದ ಅಲ್ವಾ ಇವನಿಷ್ಟು ನಿಶ್ಚಿಂತೆಯಿಂದ ಮಲಗಿದ್ದಾನೆ ಅನ್ಕೊಂಡು ಈ ಮಗನಿಗೋಸ್ಕರ ನಾನು ಇನ್ನಷ್ಟು ಕಷ್ಟಪಟ್ಟು ಖುಷಿ ಪಡಿಸ್ಬೇಕು ಅನ್ಕೋತಾನೆ. ಮಗ ಇದ್ರೆ ಯಾವ ತಂದೆಗಾದ್ರೂ ಬಲ, ತಂದೆ ಇದ್ರೆ ಯಾವ ಮಗನಿಗಾದ್ರೂ ಧೈರ್ಯ. ಒಬ್ರಿಗೋಸ್ಕರ ಇನ್ನೊಬ್ರು ಹುಟ್ಟಿದ್ದಾರೆ ಅನ್ನೋ ನಂಬಿಕೆ, ಆ ನಂಬಿಕೆನೆ ದೂರ ಆದ್ರೆ ತಂದೆ ರಿಟೈರ್ಡ್ ಫಾದರ್ ಆಗ್ತಾನೆ, ಮಗ ರಿಟೈರ್ಡ್ ಸನ್ ಆಗ್ತಾನೆ.
ಏನೇ ನಾನು ಹೊರಗೋಗೋದೇ ಕಾಯ್ಕೊಂಡು ಫೋನ್ ಇಟ್ಕೊಂಡೇ ಕೂತಿರ್ತೀಯಾ? ಅದೇನ್ ವಿಷಯ ಯೋಳೆ? ನಮ್ ಜೀವನನೇ ಮುಗ್ದು ಹೋಗ್ತಿದ್ಯಲ್ಲೇ ನನ್ನಮ್ಮ. ನಮ್ ಜೀವನಕ್ಕೆ ಏನಾಗಿದೆಯೇ? ತಲೆಗಿಲೆ ಕೆಟ್ಟಿದ್ಯೇನೋ? ಎಲ್ಲಾನು ಮುಗ್ದೋದ್ಮೇಲೆ ತಲೆ ಕೆಟ್ರು ಬಿಟ್ರು ಏನಾಗ್ಬೇಕು ಹೇಳು? ಅದೇನೆ, ಅದೇನಾಯ್ತು ಅಂತ ಸರಿಯಾಗಿ ಹೇಳ್ತೀಯಾ? ಇಲ್ಲಿ ನಿನ್ ಪ್ಲಾನ್ ಮುಳುಗ್ ಹೋಗ್ತಿದೆ ಕಣೆ ನನ್ನಮ್ಮ. ನನ್ ಪ್ಲಾನ್ ಮುಳುಗೋಗೋದು ಅಂದ್ರೇನೆ ನನ್ ಬಂಗಾರಿ. ಸರಿಯಾಗಿ ಹೇಳ್ತೀಯೋ ಫೋನ್ ಇಟ್ಲೋ? ನೀನು ನನ್ ತಂಗಿಯವನ್ ಕಳ್ಸಿ ಆ ರಾಹುಲ್ಗೆ ಕೊಟ್ ಮದ್ವೆ ಮಾಡಿಸ್ತೀನಿ ಅಂತ ಊರೆಲ್ಲ ಡಂಗುರ ಹೊಡ್ಕೊಂಡ್ ಬಂದಿದ್ಯಲ್ಲ. ಹೌದು, ವಾಗ್ದೇವಿನೇ ಮಾತ್ ಕೊಟ್ಟವಳಲ್ಲ. ನನ್ ಅತ್ಯವ್ವ ನಿನಗ್ ಮಾತ್ ಕೊಟ್ಟಿದ್ದಾರೆ. ನನ್ ಮಾವ ಸತ್ ಹೋಗಿರೋ ಆ ಸರಸು ತಾಯಿಗ್ ಮಾತ್ ಕೊಟ್ಟಿದ್ದಾರೆ. ಆ ಸರಸುನ ರಾಹುಲ್ ಕೊಟ್ಟು ಮದ್ವೆ ಮಾಡಿಸ್ತೀನಿ ಅಂತ ಶಪಥ ಮಾಡಿದ್ದಾರೆ. ಏನೋ ನೀನ್ ಹೇಳ್ತಿರೋದು ದಿಟ್ವೆ? ಹಾ, ಆ ನಿನ್ ಮಾವ ಹಾರ ಹಾಕೊಂಡವಳು ಫೋಟೋಗೆ ಮಾತ್ ಕೊಟ್ಟವನ? ಅಯ್ಯಮ್ಮೋ, ಇದ್ದೊಟ್ಟು ಎಡವಟ್ಟೆ ಆಯ್ತಲ್ಲೇ ನನ್ ತಾಯಿ. ಈಗ ನಾನೇನ್ ಮಾಡ್ಲಿ? ಇನ್ನೇನ್ ಮಾಡ್ತೀಯೇ? ನನ್ ಮಾವನ್ ವಿಷಯ ನಿನ್ಗೆ ಗೊತ್ತಿಲ್ವಾ? ಆ ಸರಸು ತಾಯಿಗೋಸ್ಕರ ನನ್ ಮಾವ ನನ್ ಅತ್ಯವನ್ನೇ ಪಕ್ಕಕ್ಕಿಟ್ಟವ್ರು. ಇನ್ನು ನೀನೇನ್ ಮಾಡ್ತೀಯಾ? ನಾನೇನ್ ಮಾಡ್ಲಿ? ತಂಗ್ಯವ್ವ ಏನ್ ಮಾಡ್ತಾಳೆ? ಹಾ, ನಮ್ ಮಾವ ಮನ್ಸ್ ಮಾಡಿದ್ರೆ ನನ್ ಮೈದ್ನಂಗೆ ಆ ಸರ್ಸುನ್ ಕೊಟ್ಟು ಮದ್ವೆ ಮಾಡೋ ತನಕ ಏನೇ ಆದ್ರೂ ನಿದ್ದೆ ಮಾಡಲ್ವೇ ಅಮ್ಮ? ನನ್ಗೆ ಹೇಳ್ದೆ ತಾನೆ, ನಾನ್ ನೋಡ್ಕೋತೀನಿ ಬಿಡು. ಅದ್ ಹೆಂಗ್ ಮಾಡ್ತಾನೋ ನಾನು ನೋಡ್ತೀವಿ. ಓಕೆ, ಯಾ, ಬಾಯ್. ಇಷ್ಟು ಗಾಬರಿ ಆಗಿದ್ದಾಳಂತಂದ್ರೆ ರಾಹುಲ್ ಸರ್ಸು ಮದುವೆ ವಿಷಯ ಇವಳ ಅಮ್ಮಂಗೆ ಹೇಳ್ತಿರ್ತಾಳೆ. ಇವಳು ಬಾಯಿ ಬಿಡಿದ್ರು ಹಾಗೆ ಮಾಡ್ಬೇಕಷ್ಟೇ. ಅಯ್ಯಮ್ಮೋ, ಎಲ್ಲ ಕೇಳಿಸ್ಕೊಂಡ್ಬಿಟ್ಟ ಅನ್ಸುತ್ತೆ. ಈಗೇನ್ ಮಾಡೋದು? ನನ್ ಭಾಷೆ, ನನ್ ಬಣ್ಣದ ವೇಷನೂ ಗೊತ್ತಾಗೋಯ್ತೇನೋ. ನೀವು ಹಾಗೇನು ಮಾತಾಡದೆ ಕೂತಿದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೋಬೇಕು ತಾತ. ಅರ್ಥ ಮಾಡ್ಕೊಂಡು ಏನಾಗ್ಬೇಕಪ್ಪ, ಬಿಟ್ಬಿಡು. ದೊಡ್ಡಯ್ಯ, ಟೀ ತಗೋ. ಆರೋಗುತ್ತೆ, ತಗೋ ದೊಡ್ಡಯ್ಯ. ಬೇಡಮ್ಮ. ತಾತ ಬೆಳಗ್ಗೆಯಿಂದ ಒಂಥರ ಇದ್ದಾರೆ. ನನ್ನ ಹತ್ರನೂ ಸರಿಯಾಗಿ ಮಾತಾಡ್ತಿಲ್ಲ. ನಾನು ದುಡ್ಡಿನ ವಿಷಯ, ಬೆಳೆ ಲೆಕ್ಕದ ವಿಷಯ ಹೇಳಿದ್ರೆ ಕೇಳಿಸ್ಕೊಳ್ತಿಲ್ಲಮ್ಮ. ಏನಾಯ್ತು ದೊಡ್ಡಯ್ಯ? ಆರೋಗ್ಯ ಸರಿ ಇಲ್ವಾ? ಜ್ವರ ಏನೂ ಇಲ್ವೇ? ಅನಾರೋಗ್ಯಕ್ಕೆ ಮದ್ದಿರ್ಬೋದಮ್ಮ, ಮನಃಶಾಂತಿಗೆ ಮದ್ದಿಲ್ಲ. ಮನಃಶಾಂತಿ ಸಿಗ್ಬೇಕು ಅಂದ್ರೆ ಸಂತೋಷ ಕೊಡೋ ವಿಷಯನ ನೆನ್ಪು ಮಾಡ್ಕೊಂಡು ನೋವು ಕೊಡೋ ವಿಷಯನ ಮರಿಬೇಕು ದೊಡ್ಡಯ್ಯ. ದೊಡ್ಡಯ್ಯ, ಯಾಕಿಷ್ಟು ಚಿಂತೆ ಮಾಡ್ತಿದ್ಯಾ? ಬರೀ ಚಿಂತೆ ಅಲ್ಲ, ಪರಲೋಕದಿಂದ ಕರೆ ಯಾವಾಗ ಬರುತ್ತೋ ಅಂತ ಎದುರು ನೋಡ್ತಾ ಇದ್ದೀನಿ.
ಏನಂತ ಮಾತಾಡ್ತೀಯ ದೊಡ್ಡಯ್ಯ? ಕಷ್ಟ ಎದುರಿಸ್ತಾ ಬದುಕಬಹುದು, ಸಮಸ್ಯೆ ಎದುರಿಸ್ತಾನೂ ಬದುಕಬಹುದು, ಅವಮಾನ ಸಹಿಸ್ಕೊಂಡೂ ಬದುಕಬಹುದು, ಆಸ್ತಿ ಎಲ್ಲ ಕಳ್ಕೊಂಡೂ ಬದುಕಬಹುದು. ಆದರೆ ಅನುಬಂಧ ದೂರ ಮಾಡ್ಕೊಂಡು ಮಾತ್ರ ಬದುಕೋಕ್ಕಾಗಲ್ಲಮ್ಮ. ದುಡ್ಡು ಸುಖ ತಂದ್ಕೊಡ್ಬಹುದು, ಮನಃಶಾಂತಿ ತಂದ್ಕೊಡಲ್ಲ. ಈ ವಯಸ್ಸಿನಲ್ಲಿ ನನಗೆ ಬೇಕಾಗಿರೋದು ಆಸ್ತಿ ಅಲ್ಲ, ನನ್ನವರು ಹತ್ರನೇ ಇದ್ದಾರೆ ಅನ್ನೋ ಆನಂದ. ಅದೇ ಇಲ್ಲದೆ ಹೋಗಿದೆ. ಇಲ್ಲ, ಸಿಗಲ್ಲ ಅಂತ ಯಾಕೆ ಅನ್ಕೋತೀಯ ದೊಡ್ಡಯ್ಯ? ಜಗಳ ಮನಸ್ತಾಪ ಶಾಶ್ವತವಾಗಿ ಉಳಿಯೋದಿಲ್ಲ. ಅನುಬಂಧ ಅನ್ನೋದು ಕಡಿಮೆ ಆಗೋ ವಸ್ತು ಅಲ್ಲ. ದೂರ ಆಗಿರೋದು ಹತ್ರ ಬರಬೇಕು ಅಂತ ಅನ್ಕೊಂಡ ತಕ್ಷಣ ಬರಲ್ಲ. ಅರುಣ್ ಮಾವ, ವಾಗ್ದೇವಮ್ಮ ತಪ್ಪದೆ ನಿಮ್ಮನ್ನ ಅರ್ಥ ಮಾಡ್ಕೋತಾರೆ ದೊಡ್ಡಯ್ಯ. ನಿಂಗೋಸ್ಕರ ಬರ್ತಾರೆ. ಹೌದು ತಾತ, ನಿಮ್ಮ ಬೆಲೆ ಏನು ಅಂತ ಅವ್ರಿಗೆ ಅರ್ಥ ಆಗತ್ತೆ. ಈಗ ನಾನು ನಿಮ್ಮ ಹತ್ರ ಬಂದಿದ್ದೀನಲ್ಲ, ನಾನು ಬಂದಿರೋ ಹಾಗೆ ಅವರು ಕೂಡ ಖಂಡಿತವಾಗ್ಲೂ ಬಂದೇ ಬರ್ತಾರೆ ತಾತ. ನಿನ್ನ ವಯಸ್ಸು, ನನ್ನ ಅನುಭವನೇ ಪ್ರಶ್ನೆ ಮಾಡಬಹುದು, ಆದರೆ ನನ್ನ ನಂಬಿಕೆನ ಬದಲಾಯಿಸಕ್ಕಾಗಲ್ಲ. ಅವರು ಬರಲ್ಲ. ಪರಿಸ್ಥಿತಿ ಯಾವಾಗ್ಲೂ ಒಂದೇ ತರ ಇಲ್ದೇ ಇರೋ ಹಾಗೆ ಮನುಷ್ಯರು ಕೂಡ ಒಂದೇ ತರ ಇರಲ್ಲ ದೊಡ್ಡಯ್ಯ. ಯಾವತ್ತಾದ್ರೂ ಒಂದಿನ ಬದಲಾಗೇ ಆಗ್ತಾರೆ. ಮನುಷ್ಯರು ಬದಲಾಗ್ಲಿ ಅಂತಾನೋ, ಪರಿಸ್ಥಿತಿ ಸರಿಯಾಗ್ಲಿ ಅಂತಾನೋ ಆ ಭವಿಷ್ಯತ್ತಿಗೆ ಬುನಾದಿ ಆಗಿರಬೇಕು. ಆದರೆ ವರ್ತಮಾನದಲ್ಲಿ ನಾನು ಅನುಭವಿಸ್ತಿರೋ ಶಿಕ್ಷೆನೆ ಈ ಜನ್ಮಕ್ಕೆ ಶಾಪ ಆಗಿ ಬದಲಾಯಿತು. ಕಣ್ಣೀರು ಕಷ್ಟಕ್ಕೆ ಸಾಕ್ಷಿ ಅಷ್ಟೇ, ಸಮಸ್ಯೆಗೆ ಪರಿಹಾರ ಆಗಲ್ಲ. ನೊಂದ್ಕೋಬೇಡ ದೊಡ್ಡಯ್ಯ. ಇದು ಕಣ್ಣೀರಲ್ಲ, ನಾನು ಅನುಭವಿಸ್ತಿರೋ ಒಟ್ಟಿತನಕ್ಕೆ, ನನ್ನ ಮನೋವೇದನೆಗೆ ಸಾಕ್ಷಿ ಇದು. ಏನ್ ತಾತ ನೀವ್ ಹೀಗೆ? ಬನ್ನಿ. ಏನ್ ಸರ್ಸು, ಅಲ್ಲಿ ತಾತ ಬೇಜಾರಲ್ಲಿದ್ರೆ ಸಮಾಧಾನ ಮಾಡೋದ್ ಬಿಟ್ಟು ಇಲ್ಲಿಗೆ ಕರ್ಕೊಂಬಂದೆ. ಈಗ ದೊಡ್ಡಯ್ಯಂಗ್ ಬೇಕಾಗಿರೋದು ಸಮಾಧಾನ ಅಲ್ಲ, ಮನಃಶಾಂತಿ. ಆ ಮನಃಶಾಂತಿಗೆ ಮದ್ದು ಸಂತೋಷ ಒಂದೇ. ಸಂತೋಷನೇ ನಮ್ ದುಃಖನ ದೂರ ಮಾಡೋದು. ನಾವೀಗ ದೊಡ್ಡಯ್ಯನ ಹೇಗಾದ್ರೂ ಮಾಡಿ ನಗ್ಸಿದ್ರೆ ಅವ್ರ ಮನ್ಸಲ್ಲಿರೋ ನೋವೆಲ್ಲ ಆನಂದವಾಗಿ ಬದಲಾಗುತ್ತೆ. ತಾತನ್ ನಗಿಸ್ಬೇಕು ಅಂದ್ರೆ ಈಗ ನಾನೇನ್ ಮಾಡ್ಬೇಕು? ನೀವು ಡ್ಯಾನ್ಸ್ ಮಾಡ್ಬೇಕು. ಏನು ಡ್ಯಾನ್ಸಾ? ಹೌದು. ದೊಡ್ಡಯ್ಯಂಗೆ ಚಿಕ್ಕ ಮಕ್ಳು ಅಂದ್ರೆ ತುಂಬಾ ಇಷ್ಟ. ಚಿಕ್ಕ ವಯಸ್ಸಲ್ಲಿ ನಮ್ಮನ್ನೆಲ್ಲ ಆಡಿಸ್ತಾ ಆಡ್ತಾ ನಗ್ತಾ ಇರ್ತಿದ್ರಂತೆ. ಆಗ ನಿಮ್ ತಾತನ್ ಮಡ್ಲಲ್ಲಿ ಆಡ್ತಿದ್ದಿದ್ ನೀವು ಈಗ ಅವ್ರ ಕಣ್ ಮುಂದೆ ಆಡ್ತಾ ಕುಣಿತಿದ್ರೆ ಅವ್ರಿಗೆಷ್ಟು ಸಂತೋಷ ಆಗತ್ತೆ ಹೇಳಿ. ಅಲ್ಲ, ಈ ವಿಷಯನ ಇಷ್ಟು ಲೇಟಾಗಿ ಹೇಳೋದಾ? ಈಗ ನೋಡು ಹೇಗ್ ನಗಿಸ್ತೀನಿ ಅಂತ. ಬಾ.
ಯಾಕೆ ತಾತ ನನ್ನ ಡ್ಯಾನ್ಸ್ ಅಷ್ಟು ಚೆನ್ನಾಗಿತ್ತ? ನಿಮ್ ತಾತ ನಗ್ತಿರೋದು ನಿಮ್ ಡಾನ್ಸ್ ನೋಡಿ ಅಲ್ಲ, ಇದನ್ನ ನೋಡಿ. ಈ ಫೋಟೋ ಯಾರ್ದು? ನಿಮ್ದೆ, ನೀವ್ ಚಿಕ್ಕವರಿದ್ದಾಗಿಂದು. ಏಯ್, ಚಿಕ್ಕ ವಯಸ್ಸಲ್ಲಿ ಹೀಗೆಲ್ಲ ಡ್ರೆಸ್ ಹಾಕೊಳ್ಳೋದು ಕಾಮನ್ ಅಲ್ವಾ? ಅದಕ್ಕೆ ಯಾಕೆ ಇಷ್ಟೊಂದು ನಗು? ಆ ಫೋಟೋದಲ್ಲಿರೋ ಹಾಗೆ ನೀವೀಗ ಲಂಗ ದಾವಣಿ ಹಾಕೊಂಡ್ರೆ ಹೇಗಿರುತ್ತೆ ಅಂತ ನಾನು ದೊಡ್ಡಯ್ಯ ಯೋಚನೆ ಮಾಡಿ ನಗ್ತಿರೋದು. ನೀನು ನನ್ನ ಮರ್ಯಾದೆ ಕಳಿತೀಯಾ? ನಿನಗಿದೆ ಇರು. ನಿಂತ್ಕೋ. ಯಾರಿಗ್ ಬೇಕಮ್ಮ ನಿಮ್ ಭಿಕ್ಷೆ ದುಡ್ಡು? ನಿಮ್ ದುಡ್ಡನ್ನ ನೀವೇ ಇಟ್ಕೊಳ್ಳಿ. ಕೈಗೆ ಬಂದಿರೋ ದುಡ್ಡು ಕಣ್ತುಂಬ ನೋಡಕ್ ಮೊದ್ಲೇ ಕಾಗೆ ಎತ್ಕೊಂಡು ಹೋದಂಗಾಯ್ತು. ಅದೃಷ್ಟ ಮನೆ ಬಾಗಿಲು ತಟ್ಟೋ ಮೊದ್ಲೇ ದುರದೃಷ್ಟ ಬಂದ್ ಕೊಚ್ಕೊಂಡು ಹೋಯ್ತು. ನನ್ ಗಂಡಂಗೆ ಸಂಪಾದನೆ ಮಾಡಕ್ ಯೋಗ್ಯತೆ ಇಲ್ಲ ಅಂದ್ರು ಈ ಆವೇಶಕ್ಕೆ ಏನೂ ಕಡಿಮೆ ಇಲ್ಲ. ಪೌರುಷನ ತೋರ್ಸಕ್ ಹೋಗಿ ಕೈಗೆ ಬಂದ್ ಲಕ್ಷ್ಮಿನ ಕಾಲಲ್ಲಿ ಒದ್ಬಿಟ್ರು. ಕೆಲ್ಸಕ್ ಬರ್ದಿರೋ ಆವೇಶ, ಬೀಳ್ದಿರೋ ಪೌರುಷ. ಅವಳ ಶ್ರೀಮಂತಿಕೆ ಬಗ್ಗೆ ತನ್ನ ಮಗನ ಬಗ್ಗೆ ದೊಡ್ಡದಾಗಿ ಹೇಳ್ಕೊಂಡು ಕೊಚ್ಕೊಂತಿತ್ಲಲ್ಲ, ಅವಳ ಪೊಗರು ಇಳಿಬೇಕು ಅಂದ್ರೆ ಅವಳ ಕುಲಪುತ್ರ ಇಲ್ಲೇನ್ ಮಾಡ್ತಿದ್ದಾನೆ ಅನ್ನೋದನ್ನ ಹೇಳ್ಬೇಕು. ಹಾ, ಹಲೋ, ವಾಗ್ದೇವಿ ಅಮ್ಮನವ್ರೆ ನಮಸ್ಕಾರ. ನಾನು ಸರಸ್ವತಿ ಸೋದರತ್ತೆ ನಾಗಮಣಿ ಮಾತಾಡ್ತಾ ಇದ್ದೀನಿ. ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕು ಅಂತ ಫೋನ್ ಮಾಡಿದ್ನಮ್ಮ. ಅಬ್ಬಬ್ಬಬ್ಬಾ, ನಿಮ್ಗೆ ಹೇಗೆ ಹೇಳ್ಬೇಕು ಅಂತ ಅರ್ಥನೇ ಆಗ್ತಿಲ್ಲ ಅಮ್ಮ. ಆದ್ರೆ ನಿಮ್ ಮರ್ಯಾದೆಗೆ ಸಂಬಂಧಪಟ್ಟಿರೋ ವಿಷಯ ಅಂದ್ಮೇಲೆ ಹೇಳ್ದೆ ಇರೋಕ್ಕೂ ಆಗ್ತಿಲ್ಲ. ಅದು ನಿಮ್ ಮಗ ರಾಹುಲ್ ಅವ್ರು ಇದಾರಲ್ಲ, ಅವರು ಇಲ್ಲೇ ಮಹದೇವ್ಪುರದಲ್ಲೇ ಇದ್ದಾರೆ. ಅವ್ರ ತಾತನ್ ಮನೇಲಿ ಇರೋದೇನ್ ತಪ್ಪೇನಿಲ್ಲ ಬಿಡಿ. ಆದ್ರೆ ನಮ್ ಸರ್ಸು ಜೊತೆ ಕೈ ಕೈ ಹಿಡ್ಕೊಂಡು ತೋಟ ಗದ್ದೆ ಅಂತ ನಾಚಿಕೆ ಇಲ್ದೇನೆ ಸುತ್ತಿದಾರಮ್ಮ. ಮದ್ವೆ ವಯಸ್ಸಿಗೆ ಬಂದಿರೋರು ಈಗ ತಿರ್ಗಾಡೋದನ್ನ ನೋಡಿ ಊರ್ ಜನ ಎಲ್ಲ ತಲೆಗೊಂದನ್ ಮಾತಾಡ್ತಿದಾರಮ್ಮ ಅವ್ರೆ. ಪಟ್ನದಲ್ಲಾದ್ರೆ ನಿಮ್ಮಂತ ದುಡ್ಡಿರೋರು ಎಷ್ಟು ದೊಡ್ಡ ಸಮಸ್ಯೆ ಬಂದ್ರು 4 ಗೋಡೆ ಮಧ್ಯೆ ಬಗೆಹರಿಸಿ 3ನೇ ಅವ್ರಿಗೆ ಗೊತ್ತಿಲ್ದಿರೋ ಹಾಗೆ ದುಡ್ಡು ಕೊಟ್ಟು ಮುಚ್ಚಾಕ್ಬಿಡ್ತೀರಾ. ಈ ಹಳ್ಳಿ ಜನರು ಹಾಗಲ್ಲ. ನಡಿಬಾರ್ದೇನಾದ್ರೂ ನೋಡ್ದು ಸಿಕ್ಬಿದ್ರೆ ಊರವ್ರಿಗೆಲ್ಲ ತಿಳಿಯೋ ಹಾಗೆ ಪಂಚಾಯ್ತಿಯಲ್ಲಿ ನಿಲ್ಸಿ ನಿಮ್ ಹುಡ್ಗನ್ ಕೈಯಿಂದ ನಮ್ ಸರ್ಸು ಕುತ್ತಿಗೆಗೆ ತಾಳಿ ಕಟ್ಸಿ ಇಬ್ಬರಿಗೂ ಮದ್ವೆ ಮಾಡಿಸ್ಬಿಡ್ತಾರವ್ವ. ಮೊದ್ಲೇ ನಿಮ್ದು ಮರ್ಯಾದಸ್ಥರ ಕುಟುಂಬ. ಅಂತದೇನಾದ್ರೂ ನಡೆದ್ರೆ ನಿಮ್ ಮರ್ಯಾದೆ ಪ್ರತಿಷ್ಠೆ ಎಲ್ಲ ಬೀದಿಗೆ ಬಿದ್ದೋಗುತ್ತವ್ವ. ಈ ವಿಷಯ ಗೊತ್ತಾದ್ರೆ ಹುಷಾರಾಗ್ತೀರಾ ಅಂತ ಹೇಳ್ತಿದೀನಿ. ಫೋನ್ ಮಾಡಕ್ತೀನಮ್ಮ.
ಅವತ್ತು ನಮ್ ಬಗ್ಗೆ ನಮ್ ಬದುಕಿನ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡಿ ಏನೇನೋ ಹೇಳ್ದೆ ಅಲ್ವೇನೆ. ಈಗ ನಿಮ್ ದೊಡ್ಡಸ್ತಿಕೆ ಬೆಂಕಿಲ್ ಬಿದ್ದಿರೋ ಮೆಣಸಿನ್ಕಾಯಿ ತರ ಉರಿತಾ ಇರುತ್ತೆ. ನಿನ್ ಪೊಗರು ಅಡಗುತ್ತೆ. ಈ ಏಟಿಗೆ ಆ ರಾಹುಲ್ ಸರ್ಸು ಒಂದಾಗಕ್ಕಂತೂ ಆಗಲ್ಲ. ನಿಂತ್ಕೋ ಸರ್ಸು, ನಿಂತ್ಕೋ ಸರ್ಸು, ಅಲ್ಲೇ ನಿಂತ್ಕೋ. ಇಲ್ಲ ಅಂದ್ರೆ ನಿಂತ್ಕೋ ಸರ್ಸು, ನಿಂತ್ಕೋ ಅಂತ ಹೇಳ್ತಾ ಇದ್ದೀನಿ. ನಿಂತ್ಕೋ ನಿನ್ನ. ಅಯ್ಯೋ ಅದೇನ್ ರಾಹುಲ್ ಅವ್ರೆ, ಅಲ್ಲೇ ನಿಂತ್ಕೊಂಡ್ಬಿಟ್ರಿ? ಸುಸ್ತಾಗೋಯ್ತಾ? ಹೇ, ನಿನ್ ಹಿಂದೆ ನಿಂತಿರೋದು ಯಾರದು? ಯಾರು? ರಾಹುಲ್ ಅವರೇ, ಮೋಸ ಬಿಡಿ. ನಿನ್ ತರ್ಲೆ ಅಟ್ಗಳು ಯಾಕೋ ಜಾಸ್ತಿ ಆಯ್ತಲ್ಲ. ನಿಮ್ಗೆ ಸುಸ್ತಾಗೋಗಿದೆ, ಅದಕ್ಕೆ ನನ್ನ ಹಿಡಿಯಕ್ಕಾಗ್ತಿಲ್ಲ. ಅಯ್ಯೋ ರಾಹುಲ್ ಅವರೇ, ಬಿಡಿ ಬಿಡಿ. ಅಯ್ಯೋ ಬಿಡಿ ಬಿಡಿ ರಾಹುಲ್ ಅವರೇ. ಏನು, ನಾನು ನೀನು ಚಿಕ್ಕ ಹುಡುಗ ಅನ್ಕೊಂಡಿದ್ಯಾ ಅಥವಾ ಆಟದ ಬೊಂಬೆ ಅನ್ಕೊಂಡಿದ್ಯಾ? ನೀನ್ ನನ್ನನ್ನೇ ಹೀಗೆ ಆಟ ಆಡಿಸ್ತೀಯಲ್ಲ. ನೋವಾಗ್ತಿದೆ, ಬಿಡಿ ರಾಹುಲ್ ಅವರೇ, ಬಿಡಿ. ಆಹಾ, ತಪ್ಪಾಗೋಯ್ತು. ನನ್ನ ಕ್ಷಮಿಸಿ ಅಂತ ಹೇಳೋರ್ಗೂ ಬಿಡೋದಿಲ್ಲ. ಕೇಳು, ಕ್ಷಮಿಸಿ ಅಂತ ಕೇಳು. ನಾನ್ ಯಾವ ತಪ್ಪು ಮಾಡಿಲ್ಲ. ಏನು, ಏನಂದೆ? ರಾಹುಲ್ ಅವರೇ, ನೋವಾಗ್ತಿದೆ ರಾಹುಲ್ ಅವರೇ. ಅಯ್ಯೋ ಅಬ್ಬಾ, ಬಿಡಿ ರಾಹುಲ್ ಅವರೇ. ಸರಿ ಬಿಡು. ಬೇಜಾರಲ್ಲಿದ್ದು ನಮ್ಮ ತಾತನ್ನ ಖುಷಿಯಿಂದ ನಗೋ ಹಾಗೆ ಮಾಡಿದ್ಯಲ್ಲ, ಅದಕ್ಕೆ ಹೋಗ್ಲಿ ಅಂತ ನಿನ್ನ ಬಿಡ್ತಾ ಇದ್ದೀನಿ. ಅಷ್ಟು ಗಟ್ಟಿಯಾಗಿ ಕಿವಿ ಹಿಡ್ಕೊಂಡ್ರೆ ಗಾಯ ಆಗಲ್ವಾ? ಕಿವಿ ತಾನೆ ಹೋದ್ರೆ ಹೋಗ್ತಿತ್ತು. ಏನಂದ್ರಿ? ಏನು, ಯಾಕಷ್ಟು ಸೀರಿಯಸ್ ಆಗಿ ನೋಡ್ತಾ ಇದೀಯಾ? ಏಯ್, ಏನ ಲುಕ್ ಏನ್ ನಿಂದು? ನಿಮ್ಗೆ ಒಂದ್ ನಿಜ ಹೇಳ್ಬೇಕು. ಏನದು? ಹೇಳಿದ್ರೆ ನೀವ್ ತಡ್ಕೊಳಲ್ಲ. ಅದೇನು ಅಂತ ಹೇಳು ಸರ್ಸು. ನೀವು ಯಾರಿಗೂ ಹೇಳಲ್ಲ ಅಂದ್ರೆ ಹೇಳ್ತೀನಿ. ಮ್ಯಾಟ್ರ್ ಏನು ಅಂತ ಹೇಳ್ದೆ ಈಗ ಸಸ್ಪೆನ್ಸ್ ಅಲ್ಲಿ ಯಾಕೆ ಸಾಯಿಸ್ತಾ ಇದೆಯಾ? ಯಾರಿಗೂ ಹೇಳಲ್ಲ ಅಂತ ಮಾತು ಕೊಟ್ರೆ ಹೇಳ್ತೀನಿ. ಹೇಳಲ್ಲ, ಹೇಳು. ಅದು ಅದೇನು ಅಂತ ಬೇಗ ಹೇಳು. ಹೇಳು ಅಂತೀರಾ? ಹೇಳು ಅಂತ ತಾನೇ ಕೇಳ್ತಿರೋದು. ಹೇಳೇ ಬಿಡ್ಲಾ? ಹೇಳು ಸರ್ಸು. ನಿಜ ಏನಂದ್ರೆ ನೀವು ನಾನು ಆ ಲಂಗ ದಾವಣಿಲ್ ತುಂಬಾ ಚೆನ್ನಾಗಿ ಕಾಣ್ತಿದ್ರಿ. ಅಯ್ಯೋ ನಿನಗಿದೆ ಇರು. ನಿಂತ್ಕೋ, ಈ ಸಲ ನೀನ್ ಬಿಡಲ್ಲ. ನಿಂತ್ಕೋ, ನಿಂತ್ಕೋ ಸರ್ಸು. ಅಲ್ಲೇ ಇರು, ಅಲ್ಲೇ ಇರು ಸರ್ಸು. ಇವತ್ತಂತೂ ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಸರ್ಸು, ನಿನಗೆ ಹೇಳ್ತಿರೋದು, ಇವತ್ತು ನನ್ನ ಕೈಗೆ ಸಿಗು ನಿನಗಿದೆ. ಸರ್ಸು, ಹೇಳ್ತಾ ಇದ್ರೆ ಕೇಳಲ್ಲ ನೀನು. ಇವತ್ತು ನಿನ್ಗೊಂದು ಗತಿ ಕಾಣಿಸೋರ್ಗೂ ಸುಮ್ಮನಿರಲ್ಲ. ಹೇಳೋದು ಕೇಳು. ನಿಮ್ ಮಗ ರಾಹುಲ್ ಅವರು ಇಲ್ಲೇ ಮಹದೇವ್ಪುರದಲ್ಲೇ ಇದ್ದಾರೆ. ಅವ್ರ ತಾತನ್ ಮನೇಲಿ ಇರೋದೇನ್ ತಪ್ಪೇನಿಲ್ಲ ಬಿಡಿ. ಆದ್ರೆ ನಮ್ ಸರ್ಸು ಜೊತೆ ಕೈ ಕೈ ಹಿಡ್ಕೊಂಡು ತೋಟ ಗದ್ದೆ ಅಂತ ನಾಚಿಕೆ ಇಲ್ದೇನೆ ಸುತ್ತಿದಾರಮ್ಮ. ಏನಮ್ಮ ಇಷ್ಟೊಂದು ಟೆನ್ಷನ್ ಅಲ್ಲಿದ್ಯಾ? ನಮಗ್ ಗೊತ್ತಿಲ್ದೆ ಏನೋ ನಡೀತಿದೆ ಮ್ಯಾಗಿ. ಅಂದ್ರೆ ಏನಮ್ಮ ಅರ್ಥ? ನಿನ್ ಬಾವ ಚೆನ್ನೈಲಿ ಇಲ್ವಂತೆ, ಮಹದೇವ್ಪುರದಲ್ಲಿದ್ದಾನಂತೆ. ಹೌದಾ? ಯಾವ್ದೋ ಕೆಲ್ಸದ ಮೇಲೆ ಹೋಗಿರ್ತಾನೆ ಬಿಡಮ್ಮ. ಕೆಲ್ಸದ ಮೇಲೆ ಹೋಗಿಲ್ವೇ? ಆ ಸರ್ಸು ಅನ್ನೋ ಹುಡುಗಿ ಜೊತೆಗೆ ಸರ್ಸ ಆಡ್ಕೊಂಡು ಡುಯೆಟ್ ಹಾಡ್ತಿದ್ದಾನಂತೆ ಅಲ್ಲಿ. ಫಾರಂ ಕೋಳಿ ಆಗಿರೋ ನಿನ್ನನ್ ಬಿಟ್ಟು ಆ ನಾಟಿ ಕೋಳಿ ಹಿಂದೆ ಹೋದ್ರೆ ಅವನ್ ಬದುಕು ಬೆಲ್ಲ, ನಿನ್ ಬದುಕು ಬೇವಿನ ತರ ಆಗೋಗುತ್ತೆ. ಮತ್ತೀಗೇನ್ ಮಾಡೋದಮ್ಮ? ಇಂಥ ವಿಷಯಕ್ಕೆಲ್ಲ ಯೋಚನೆ ಮಾಡ್ತಾ ಕೂತಿದ್ರೆ ಇದ್ದಿದ್ದು ಹೋಯ್ತು, ಬರೋದು ಹೋಯ್ತು ಅನ್ನೋ ಪರಿಸ್ಥಿತಿ ಬರುತ್ತೆ ನಮ್ಗೆ.
ನೀನು ಅರ್ಜೆಂಟಾಗಿ ನಿನ್ ಭಾವನ್ ಹತ್ರ ಹೋಗ್ಬೇಕು.